ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಹದಲ್ಲಿ ಜಮೆಯಾಗುವ ಕೆಟ್ಟ ಕೊಬ್ಬನ್ನು ವಿಘಟಿಸಲು ಮತ್ತು ಕರಗಿಸಲು ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ ಎನ್ನುವುದನ್ನು ಹಲವು ಅಧ್ಯಯನಗಳು ಸಾಬೀತುಪಡಿಸಿವೆ. ಹೀಗಾಗಿ ತೂಕ ಇಳಿಸೋದ್ರ ಜೊತೆಗೆ ನುಗ್ಗೆಕಾಯಿಯ ಇನ್ನಿತರ ಆರೋಗ್ಯ ಲಾಭಗಳ ಬಗ್ಗೆಯೇ ಹೇಳ್ತೀವಿ ನೋಡಿ. ಕಳೆದ ಕೆಲವು ದಿನಗಳಿಂದ ಸಂಭ್ರಮಗಳ ಆಚರಣೆಯಲ್ಲೇ ಇದ್ದೀರಿ. ಮೊದಲು ಕ್ರಿಸ್ಮಸ್ ಪಾರ್ಟಿ, ಈಗ ಹೊಸ ವರ್ಷಕ್ಕೆ ಪಾರ್ಟಿ, ಇನ್ಯಾರದ್ದೋ ಹುಟ್ಟುಹಬ್ಬದ ಪಾರ್ಟಿ, ಅಂತೂ ಏನಾದರೂ ಒಂದು ಇದ್ದೇ ಇರುತ್ತೆ. ಇದರ ಫಲವಾಗಿ ತೂಕ ಹೆಚ್ಚಳವಾಗುತ್ತೆ. ಚಳಿಗಾಲವೆಂಬ ನೆವದಿಂದ ಕರಿದ ಮತ್ತು ಕೊಬ್ಬು ಹೆಚ್ಚಿರುವ ಆಹಾರಗಳನ್ನ ನಿಯಂತ್ರಿಸಲಾಗದಿದ್ದರೆ ತೂಕವನ್ನು ಕೂಡ ನಿಯಂತ್ರಿಸುವುದಕ್ಕೆ ಸಾಧ್ಯವಾಗದು. ಇದಕ್ಕಾಗಿ ಊಟ ಬಿಟ್ಟು, ನಿದ್ದೆಗೆಟ್ಟು, ತಲೆ ಕೆಟ್ಟು ಪ್ರಯತ್ನ ಮಾಡಿದ್ರೂ ತೂಕ ಇಳಿಸುವಲ್ಲಿ ಯಶಸ್ಸು ಕಾಣದೇ ಇರಬಹುದು. ಇಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಮೆಚ್ಚಿನ ನುಗ್ಗೆಕಾಯಿ ಹಾಗೂ ನುಗ್ಗೆ ಸೊಪ್ಪುಗಳನ್ನ ತೂಕ ಇಳಿಸುವುದಕ್ಕಾಗಿ ಬಳಸಬಹುದೇ? ಬನ್ನಿ ತಿಳಿಯೋಣ. ದೇಹದಲ್ಲಿ ಜಮೆಯಾಗುವ ಕೊಬ್ಬನ್ನ ವಿಘಟಿಸಲು ಮತ್ತು ಕರಗಿಸಲು ನುಗ್ಗೆ ಸೊಪ್ಪು ಮತ್ತು ಕಾಯಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಹಲವು ಅಧ್ಯಯನಗಳು ಸಾಬೀತುಪಡಿಸಿವೆ. ಮಾತ್ರವಲ್ಲದೆ ಬಹಳಷ್ಟು ಬಗೆಯ ಪೋಷಕಾಂಶಗಳು ನುಗ್ಗೆಯಲ್ಲಿದ್ದು ದೇಹಕ್ಕೆ ಹಲವು ರೀತಿಯಲ್ಲಿ ಅನುಕೂಲಗಳನ್ನ ಒದಗಿಸಿಕೊಡುತ್ತೆ. ಇದು ತೂಕ ಇಳಿಕೆಗೆ ಹೇಗೆ ನೆರವಾಗುತ್ತೆ ಅನ್ನೋದರ ಬಗ್ಗೆ ಬನ್ನಿ ನೋಡೋಣ. ನುಗ್ಗೆಯಲ್ಲಿ ಉತ್ಕರ್ಷಣ ನಿರೋಧಕಗಳು ಹೇರಳವಾಗಿವೆ. ವಿಟಮಿನ್ ಎ, ಇ, ಸಿ, ಸತ್ವಗಳು, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಕಬ್ಬಿಣದಂಥ ಖನಿಜಗಳು ನುಗ್ಗೆಯಲ್ಲಿ ಭರಪೂರವಾಗಿವೆ. ಹೆಚ್ಚಿನ ಪೋಷಕಾಂಶಯುಕ್ತ ಆಹಾರಗಳನ್ನು ಸೇವಿಸಿದರೆ ಕಳ್ಳ ಹಸಿವೆಯನ್ನು ತಡೆಯಬಹುದು. ಇದರಿಂದ ಸತ್ವವಿಲ್ಲದ, ಕ್ಯಾಲರಿ ತುಂಬಿದ ಸಕ್ಕರೆ, ಕೊಬ್ಬಿನ ಆಹಾರಗಳ ಸೇವನೆಯ ಬಯಕೆಯನ್ನು ಹತ್ತಿಕ್ಕೋದಕ್ಕೆ ಅನುಕೂಲವಾಗುತ್ತೆ. ನಾರುಭರಿತ ನುಗ್ಗೆಕಾಯಿಯಲ್ಲಿನ ನಾರು ವಿಪುಲವಾಗಿದೆ. ನಾರುಭರಿತ ಆಹಾರಗಳ ಸೇವನೆಯಿಂದ ದೇಹಕ್ಕೆ ನಾನಾ ರೀತಿಯ ಲಾಭಗಳಿವೆ. ನಾರು ಹೆಚ್ಚು ತಿಂದಾಗ ಬೇಗ ಹೊಟ್ಟೆ ತುಂಬಿದಂತೆ ಭಾಸವಾಗಿ ದೀರ್ಘಕಾಲದವರೆಗೆ ಹಸಿವಾಗದಂತೆ ಉಳಿಯುತ್ತದೆ. ಇವುಗಳು ಜೀರ್ಣವಾಗುವುದಕ್ಕೆ ಪಿಷ್ಟಭರಿತ ಆಹಾರಗಳಿಗಿಂತ ಹೆಚ್ಚಿನ ಸಮಯ ಬೇಕು. ಇದರಿಂದ ದೇಹಕ್ಕೆ ಅಗತ್ಯವಾದದ್ದಕ್ಕಿಂತ ಹೆಚ್ಚಿನ ಆಹಾರ ಸೇವಿಸುವುದನ್ನ ತಪ್ಪಿಸಬಹುದು. ನಾರು ಹೆಚ್ಚಿರುವ ಆಹಾರಗಳು ನಮ್ಮ ಜೀರ್ಣಾಂಗಗಳನ್ನು ಶುದ್ಧಗೊಳಿಸುತ್ತವೆ. ಕರಗಬಲ್ಲ ನಾರುಗಳು ನಮ್ಮ ದೇಹದಲ್ಲಿನ ಕೊಬ್ಬಿನಾಂಶವನ್ನ ವಿಘಟಿಸಿದರೆ ಕರಗದೇ ಇರುವಂತ ನಾರುಗಳು ಜೀರ್ಣಾಂಗಗಳ ಕ್ಷಮತೆಯನ್ನ ಹೆಚ್ಚಳ ಮಾಡುತ್ತೆ. ಇವುಗಳ ಜೊತೆಗೆ ನುಗ್ಗೆಯಲ್ಲಿನ ಕ್ಯಾಲರಿ ಕಡಿಮೆ. ಮನಸ್ಸಿಗೆ ತೃಪ್ತಿಯಾಗುವಷ್ಟು ತಿಂದರೂ ಸಿಕ್ಕಾಪಟ್ಟೆ ಕ್ಯಾಲರಿಗಳೇನೂ ದೇಹವನ್ನ ಸೇರೋದಿಲ್ಲ. ಹಾಗಾಗಿ ನುಗ್ಗೆ ತಿನ್ನುವಾಗ ದಪ್ಪವಾಗ್ಬಿಡ್ತೇನೆ ಅಂತ ಹೆಚ್ಚಾಗಿ ಯೋಚನೆ ಮಾಡಬೇಕಾಗಿಲ್ಲ. ಚಯಾಪಚಯ ಹೆಚ್ಚಳ. ತೂಕ ಇಳಿಕೆಗಾಗಿಯೇ ಆಹಾರ ಕ್ರಮವನ್ನು ರೂಪಿಸಿಕೊಂಡಿದ್ರೆ ಅದರಲ್ಲಿ ನುಗ್ಗೆಗೆ ಜಾಗ ಬೇಕೇ ಬೇಕು. ಇದು ದೇಹದ ಚಯಾಪಚಯವನ್ನ ಹೆಚ್ಚಳ ಮಾಡುತ್ತೆ. ಅಂದ್ರೆ ಇದರಲ್ಲಿರುವ ಐಸೋಥಿಯೋನ್ಸೈಟ್ಗಳು ದೇಹದ ಶಕ್ತಿ ಬಳಕೆಯ ಪ್ರಮಾಣವನ್ನ ಹೆಚ್ಚಳ ಮಾಡುತ್ತವೆ. ಅಂದ್ರೆ ನಾವು ಬಳಸುವ ಶಕ್ತಿಗಿಂತ ದೇಹಕ್ಕೆ ದೊರೆಯುವ ಶಕ್ತಿ ಕಡಿಮೆ ಆದ್ರೆ ಸಹಜವಾಗಿಯೇ ದೇಹದ ತೂಕ ಇಳಿಯುತ್ತೆ. ಸಕ್ಕರೆ ಮಟ್ಟ ನಿಯಂತ್ರಣ. ತೂಕ ನಿಯಂತ್ರಿಸುವಾಗ ರಕ್ತದಲ್ಲಿನ ಸಕ್ಕರೆ ಮಟ್ಟದ ನಿಯಂತ್ರಣವನ್ನು ಅಗತ್ಯವಾಗಿ ಮಾಡಬೇಕಾಗುತ್ತೆ. ರಕ್ತದಲ್ಲಿ ಸಕ್ಕರೆ ಅಂಶ ಹತೋಟಿಯಲ್ಲಿಲ್ಲದೆ ಏರಿಳಿತವಾಗ್ತಿದ್ರೆ ತಿನ್ನುವ ಆಹಾರದ ಪ್ರಮಾಣ, ಅಗತ್ಯ ಮತ್ತು ಬಯಕೆಗಳು ನಿಯಂತ್ರಣಕ್ಕೆ ದೊರೆಯೋದಿಲ್ಲ. ಅನಾರೋಗ್ಯಕರ ಆಹಾರಗಳತ್ತ ನಮ್ಮ ಚಿತ್ತ ಹೊರಡಬಹುದು. ಇಂಥದ್ದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಸುಲಭವಾಗುವಂತೆ ನುಗ್ಗೆಕಾಯಿ ಸಕ್ಕರೆ ಮಟ್ಟವನ್ನ ಏರಿಳಿತವಿಲ್ಲದಂತೆ ಮಾಡೋದಕ್ಕೆ ಸಹಾಯವಾಗುತ್ತೆ. ಡಿಟಾಕ್ಸ್ ಪೇಯ. ನುಗ್ಗೆ ಸೊಪ್ಪಿನ ಚಹಾವನ್ನ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಡಿಟಾಕ್ಸ್ ಪೇಯವಾಗಿ ಬಳಸಲಾಗುತ್ತೆ. ದೇಹದಲ್ಲಿರುವ ಕಲ್ಮಶಗಳನ್ನು ಹೊರಹಾಕೋದಕ್ಕೆ ಇದು ಸಹಾಯವಾಗುತ್ತದೆ. ಅದರಲ್ಲೂ ನುಗ್ಗೆ ಸೊಪ್ಪಿನ ಕಷಾಯವನ್ನ ಬೆಳಗಿನ ಹೊತ್ತು ಸೇವಿಸಿದಾಗ ಹೊಟ್ಟೆಯ ಭಾಗದಲ್ಲಿ ಜಮೆಯಾಗಿರುವ ಕೊಬ್ಬನ್ನ ಕತ್ತರಿಸುವುದಕ್ಕೆ ಸಹಾಯವಾಗುತ್ತದೆ ಅಂತವೇ ಅಧ್ಯಯನಗಳು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.